ಕ್ಷಣದಲ್ಲಿಯೂ ಮಾತಾಡಲಿಲ್ಲ. ರಾಜ್ಯಪಾಲರ ವಂದನಾ ನಿರ್ಣಯದಲ್ಲೂ ಸಹ ಕಳೆದ ಎರಡೂವರೆ ವರ್ಷದ ಸರ್ಕಾರದ ವೈಫಲ್ಯಗಳ ಬಗ್ಗೆನೂ ಮಾತಾಡಲಿಲ್ಲ ಮತ್ತು ಯಾವುದೇ ಒಂದು ಹೋರಾಟ ತಾರ್ಕಿಕ ಅಂತ್ಯನೂ ಕಾಣಲಿಲ್ಲ. ಮತ್ತು ಇದರ ಒಂದು ಲಾಭ ಪಡೆದು ಇವರ ವೈಫಲ್ಯವನ್ನು ಪಡೆದು ಆಡಳಿತ ಪಕ್ಷ ಅದರ ಯಾವುದೇ ನಮಗೇನೂ ಆಗಿಲ್ಲ ಅನ್ನೋ ರೀತಿಯಲ್ಲಿ ವರ್ತನೆ ಮಾಡಿದ್ರು. ಒಂದು ಕಾರ್ಯಕರ್ತರಲ್ಲಿ ಒಂದು ಅಭಿಪ್ರಾಯ ಇದೆ, ಒಂದು ನಿಮ್ಮ ನಾಯಕತ್ವ ರಾಜ್ಯ ರಾಜಕಾರಣದಲ್ಲಿ ಇದ್ದಿದ್ರೆ ಚೆನ್ನಾಗಿತ್ತು ಅನ್ನೋ ಅಭಿಪ್ರಾಯ ಇತ್ತು. ನಿಮ್ಮಲ್ಲಿ ಹೊರಗಿಟ್ಟಿದ್ದಾರೆ. ಅನಂತಕುಮಾರ್ ಹೆಗಡೆ ಅವರ ರಾಜ್ಯ ರಾಜಕಾರಣಕ್ಕೆ ಮರಳುತ್ತಾರೆ ಅನ್ನೋದು ಬಹಳ ದೊಡ್ಡ ಚರ್ಚೆ ಆಗ್ತಾ ಇದೆ. ಅದ್ರ ಮೂಲಕ ನಿಮ್ಗೆ ಏನ್ ಅನ್ನಿಸ್ತಾರೆ, ಬಂದ್ರೆ ಹೇಗೆ, ಅವರು ಬರೋಬಹುದು ಆಗ್ತಿರೋ ಚರ್ಚೆ ಬಗ್ಗೆ ನಿಮ್ಗೆ ನೋಡಬೇಕು. ಅನಂತಕುಮಾರ್ ಹೆಗಡೆ ಅವರು ವೈಯಕ್ತಿಕವಾಗಿ ಎಲ್ಲಿಯೂ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಕೇವಲ ಸಾಮಾಜಿಕ ಜಾಲತಾಣದಲ್ಲಿ ಅವರು ದಿಲ್ಲಿಗೆ ಪುಲಾವ್ ಮಾಡಿದ್ದಾರೆ, ದಿಲ್ಲಿಗೆ ಹೋಗಿದ್ದಾರೆ ಅಂತ ಹೇಳ್ತಾರೆ. ಆದರೆ ಆ ರೀತಿ ಯಾವುದೇ ಒಂದು ದೊಡ್ಡವಾದಂಥ ಮಾಹಿತಿಗಳಿಲ್ಲ. ಅವ್ರು ಕರೆದಿದ್ದಾರೋ ಎಲ್ಲೋ, ರಾಜ್ಯದ ರಾಜಕಾರಣಕ್ಕೆ ಬರಬೇಕು ಅನ್ನುವಂಥ ಅವ್ರ ಮನಸ್ಸಿದೆಯೋ ಅಥವಾ ಇಲ್ಲೋ ಅನ್ನುವಂಥದ್ದು ಅನಂತಕುಮಾರ್ ಹೆಗಡೆಯವರೇ ಬಹಿರಂಗಪಡಿಸ್ಬೇಕು ಅಷ್ಟೇ. ಅವರ ಒಂದು ಸುದ್ದಿ ಹರಿದಾಡ್ತಾ ಇದೆ. ಬಿಟ್ಟರೆ ಬಿಜೆಪಿ ಆಗ್ಬೋದು ಅವರು ಬಂದ್ರೆ. ನೋಡಿ ಹೆಂಗಿದೆ, ಬಿಜೆಪಿಯಲ್ಲಿ ಒಳ್ಳೆಯ ನಾಯಕತ್ವಗಳನ್ನು ಮುಗಿಸುವುದು ಬಿಟ್ಟರೆ ಮತ್ತೇ ನಡೆದಿಲ್ಲ. ಈ ತಂದೆ ಮಕ್ಕಳ ಸಹವಾಸದಿಂದ ಕೇಂದ್ರದವ್ರು ತಿಳ್ಕೋಬೇಕು, ಇಂಥವ್ರ ನಾಯಕತ್ವ ಕೊಟ್ಟರೆ ಎಲ್ಲ ವ್ಯವಸ್ಥೆಯಲ್ಲಿ ಹೊಂದಾಣಿಕೆ ಆಗಿಬಿಟ್ಟಿದೆ. ಲೋಕಸಭೆಯಲ್ಲಿ ಹೊಂದಾಣಿಕೆಯಿಂದ ಬಿಜೆಪಿ ಹಿನ್ನಡೆ ಸಾಧಿಸು, 3 ವಿಧಾನಸಭೆ ಉಪಚುನಾವಣೆಯಲ್ಲಿ ಹೀನಾಯ ಸೋತು. ಈಗಲೂ ಸಹ ವಿಧಾನಸಭೆಯಲ್ಲಿ ಮಾತಾಡೋದೇ ಇಲ್ಲ ಅಂದಮೇಲೆ ಸರ್ಕಾರವನ್ನು ಟೀಕೆ ಮಾಡಲಿಕ್ಕೆ ಎದ್ರೆ ಏನಾದರೂ ಮಾಡಿದ್ರೆ ಡಿ ಕೆ ಶಿವಕುಮಾರ್ ನೇರವಾಗಿ ಹೇಳ್ತಾನೆ, ಮಿಸ್ಟರ್ ವಿಜೇಂದ್ರ, ನಿನ್ನ ಫೈಲ್ ತೆಗಿಲ್ಲ, ನಕಲಿ ಸಹಿ ಮಾಡಿದ್ದು ಗೊತ್ತಾಯ್ತು, ಇಷ್ಟೊಂದು ಮುಗಿದೋಯ್ತು. ಇದರಿಂದ ಬಿಜೆಪಿ ತನ್ನ ನೈತಿಕ ಒಂದು ಇದನ್ನೇ ವಿಧಾನಸಭೆಯಲ್ಲಿ ಕಳ್ಕೊಂಡಿದೆ. ಅದಕ್ಕೆ ಕೇಂದ್ರದವರು ಯಾಕೆ ವಿಶೇಷ ಮಮಕಾರ ಇದೆಯೋ ನಮಗೂ ಗೊತ್ತಾಗ್ತಾ ಇಲ್ಲ. ಒಂದು ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿಎಸ್ಎಸ್ ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.